ಹಾಯ್, ನೀವು ಲಾಸ್ಟ್ ವ್ಲಾಗ್ನಾಗ ನೋಡಿರಂಗೆ ಆಟ್ವಾಯಿಂದ ನಾವು ಮಾಂಟ್ರಿಯಾಲ್ ಕಡೆ ಹೊಂಟಿವೆ. ಮಾಂಟ್ರಿಯಾಲಿಗೆ ಹೋಗೋಕೆ 2 ತಾಸು ಆಗ್ತದೆ. ಒಂದು 2.5 ತಾಸುವರೆಗೂ ನಾವು ರೀಚ್ ಆದ್ವಿ ಸಂಜೆ ಕಡೆ. ಭಾಳ ಸುಸ್ತಾಯ್ತು, ಹಂಗಾಗಿ ಅವತ್ತು ಎಲ್ಲಿ ಹೋಲೇ ಇಲ್ಲ ನಾವು. ಮುಂಜಾನೆ ಎದ್ದು ಫ್ರೆಶ್ ಆಗಿ ಫಸ್ಟ್ ಓಲ್ಡ್ ಮಾಂಟ್ರಿಯಾಲ್ ನೋಡಮು ಅಂತ ಹೇಳಿ ಬಂದಿವಿ. ಆ ಮಾಂಟ್ರಿಯಾಲ್ ಅಂತೂ ಬ್ಯೂಟಿಫುಲ್ ಸಿಟಿಯಾ. ಇದು ಸೆಕೆಂಡ್ ಲಾರ್ಜೆಸ್ಟ್ ಸಿಟಿ ಇನ್ ಕ್ಯಾನಡಾ. ಫೇಮಸ್ ಏನಪ್ಪಾ ಅಂದ್ರೆ ಫಸ್ಟ್ ಬಂದ್ಗಳೇ ಎಲ್ಲರೂ ಈ ಚರ್ಚಿಗೆ ಬರ್ತಾರೆ. ಈ ಚರ್ಚಿಗೆ ಇವರು ಬೆಸಿಲಿಕಾ ಅಂತಾರ ಫ್ರೆಂಚ್ ಒಳಗೆ. ಇನ್ನೊಂದ್ ಏನಪ್ಪಾ ಅಂದ್ರ ಮಾಂಟ್ರಿಯಾಲ್ ಕ್ಯೂಬೆಕ್ ಪ್ರಾವಿಯನ್ಸ್ ಒಳಗೆ. ಆಮೇಲೆ ಏನಪ್ಪಾ ಅಂದ್ರ ಬರೀ ಫ್ರೆಂಚ್ ಒಳಗೆ ಇರ್ತದ ಬೋರ್ಡ್ ಎಲ್ಲ, ಯಾವ್ದು ಇಂಗ್ಲಿಷ್ ನ ಬಂದ. ನಾವು ಫಸ್ಟ್ ಚರ್ಚ್ ನೋಡ್ಕೊಂಡು ಆಮೇಲೆ ಅಲ್ಲೇ ನಡ್ಕೊಂತ ಬಂದ್ರ ಇದೊಂದ್ ದೊಡ್ಡ ಗ್ರೇಟ್ ಬಿಗ್ ವೀಲ್ ಅದ. ಈ ವೀಲಿಗೆ ಫ್ರೆಂಚ್ ನಾಗ ಏನಂತಾರ ಗೊತ್ತಾನ, ಇದಕ್ಕ ಲಗಾಂಡ್ ಹೂ ಅಂತಾರಂತ. ಹಂಗಂದ್ರ ದ ಗ್ರೇಟ್ ವೀಲ್ ಅಂದಂಗ. ಅದಕ್ಕ ನಾವು ಮೊದ್ಲೇ ಟಿಕೆಟ್ಸ್ ಬುಕ್ ಮಾಡಿರ್ಬೇಕು. ಅಲ್ಲಿ ಕೂತ್ರ ನಮ್ಗ ಓಲ್ಡ್ ಪೋರ್ಟ್ ಮಾಂಟ್ರಿಯಾಲ್ದು ಅದು ವ್ಯೂ ನೋಡಕ್ ಸಿಗ್ತದ. ಆಮೇಲೆ ಇಲ್ಲಿ ಕೆಳಗಿಳದ್ ಬಂದ್ರ ಫುಲ್ ಮಸ್ತ್ ರೆಸ್ಟೋರೆಂಟ್ಸ್ ಅದಾವ, ಚಲೋ ಊಟ ಸಿಗ್ತದ. ಮಲ್ ನಮ್ಗೆ ಹಶುವಾಯದಂತ ಊಟ ಮಾಡಿದ್ವಿ. ಅದಾದ್ಮೇಲೆ ನಾವಿಲ್ಲಿ ಮಾಂಟ್ರಿಯಾಲ್ ಬಯೋಡೋಮ್ ಅಂತ ಐತಿ, ಅದನ್ನ ನೋಡಕ್ ಬಂದಿವಿ. ಅಲ್ಲೆಲ್ಲ ಚಲೋ ಫಿಶ್ಗಳು ಮತ್ತೆ ಪೆಂಗ್ವಿನ್ಸ್ ಇದ್ವಪ್ಪ. ಈ ಪೆಂಗ್ವಿನ್ಸ್ ನೋಡ್ರಿ ಎಷ್ಟು ಕ್ಯೂಟ್ ಆಗಿ ವಾಕ್ ಮಾಡಕತ್ತಾವ. ನಂಗಾರ ಭಾಳ ಇಷ್ಟ ಆಯ್ತು. ಅನನ್ಯನ್ಕಿಂತ ನಂಗೆ ಭಾಳ ಇಷ್ಟ ಆಯ್ತು. ಆಮೇಲೆ ಅನನ್ಯನು ಇಲ್ಲಿ ಭಾಳ ಚಲೋ ಎಂಜಾಯ್ ಮಾಡಿದ್ಲು. ನೇಚರ್ ಮಸ್ತ್ ಇತ್ತು ಇಲ್ಲಿ ಒಳಗೆ. ಅದನ್ನ ನೋಡ್ಕೊಂಡು ನಮ್ದು ಊಟದ ಟೈಮ್ ಆಗಿತ್ತಲ್ಲ, ಹಂಗೆ ಡಿನ್ನರ್ಗೆ ಹೋಗಂಬ್ರಿ ಅಂತ ಹೇಳಿ ಒಂದು ಮಸ್ತ್ ರೆಸ್ಟೋರೆಂಟಿಗೆ ಹೋಗಿದ್ವಿ. ಊಟ ಮಾತ್ರ ಭಾರಿ ಮಸ್ತ್ ಇತ್ತು, ಚಲೋ ಎಂಜಾಯ್ ಮಾಡಿದ್ವಿ.